number you have dialed is presently busy. Please stay on the line or call again. ಶಿವ ಮಗ ಹೆಂಗೈತೆ ರೂಮು? ಸೂಪರ್ ಆಗಿದೆ ಮಗ. ನೀನು ಬಿಡು ಮಗ, ಅದೃಷ್ಟವಂತ. ನಿಮ್ಮಪ್ಪ ಬೇಜಾನ್ ಮಾಡಿಟ್ಟಿದ್ದಾರೆ. ಯಾರಿಗ ಮಾಡ್ತಾನೆ, ನನಗೆ ಮಾಡಿದೆ. ಹಾಸ್ಟೆಲಲ್ಲಿ ಇರೋ ಅಂತ ಹೇಳಿದ್ರು, ಕಂಫರ್ಟಬಲ್ ಅನ್ಸಲ್ಲ. ಈ ರೀತಿ ಎಣ್ಣೆ ಇದು ಡ್ರಿಂಕ್ ಎಲ್ಲ ಮಾಡೋಕ್ಕಾಗಲ್ಲ. ಅದಕ್ಕೆ ನೀವು ಬರ್ತಿರಲ್ಲ, ಒಂದು 2 BHK ಮನೆ ಇರಲಿ ಅಂತ ಮನೆ ಮಾಡಿದೆ ಅಷ್ಟೆ. ಹಲೋ. ಹಲೋ, ಹೇಳು ಚಿನ್ನ. ಏನೋ ಒಂದು ಫೋನ್ ಇಲ್ಲ. ಬ್ಯುಸಿ ಇದೆ ಚಿನ್ನ. ಏನ್ ಮರ್ತ್ಬಿಟ್ಟ ಹೆಂಗೆ? ಚಿನ್ನ, ನಿನ್ನನ್ನು ಮರೆಯೋಕ್ಕಾಗುತ್ತೆ ಚಿನ್ನ? ಎಲ್ಲಿ ಮೀಟ್ ಆಗ್ತೀನಿ ಅಂದೆ ಆಗ್ಲೇ ಇಲ್ಲ. ಚಿನ್ನ, ಇವತ್ತು ಸಾಯಂಕಾಲ 5 ಗಂಟೆಗೆ ಸಿಗ್ತೀನಿ ಚಿನ್ನ. ನಿಜಾನಾ? ಹ್ಞೂ ಚಿನ್ನ, ಖಂಡಿತ ಸಿಗ್ತೀನಿ ಚಿನ್ನ. ಏನೋ ಗಿಫ್ಟ್ ಕೊಡಿಸ್ತೀನಿ ಅಂದೆ. ಒಂದು ಗೋಲ್ಡ್ ರಿಂಗ್ ಆರ್ಡರ್ ಮಾಡಿದ್ದೀನಿ ನಿನ್ಗೋಸ್ಕರ. ಬರೋ ಸ್ವಲ್ಪ ಲೇಟ್ ಆಗುತ್ತೆ, ಬೇಜಾರಾಗಬೇಡ ಚಿನ್ನ. ಸರಿ ಆಯ್ತು ಬಿಡು, ಸಂಜೆ 5 ಗಂಟೆಗೆ ಬಂದು ಮೀಟ್ ಆಗ್ತೀನಿ. ಓಕೆ ಚಿನ್ನ. ಯಾರೋ ಅವಳು? ನನ್ನ ಡಾರ್ಲಿಂಗು. ಇವನು ಯಾಕಪ್ಪ ಬಂದ? ಏನಾ ಕೆಲಸ ಇತ್ತು ಕಣೋ. ಬಾ ಕೂತ್ಕೋ. ಏನ ನಿನ್ನ ಪ್ರಾಬ್ಲಮ್ಮ? ಇಂಪಾರ್ಟೆಂಟ್ ಏನೋ ಮಾತಾಡ್ಬೇಕಿತ್ತು. ಪರವಾಗಿಲ್ಲ, ಮಾತಾಡೋ. ಇವನು ನನ್ನ ಫ್ರೆಂಡೇ, ನನ್ನ ದೋಸ್ತ. ಏನು ವಿಷಯ? ತುಂಬಾ ಕಷ್ಟದಲ್ಲಿದ್ದೀನಿ ಕಣೋ. ಹೇಳೋ. ಹುಷಾರಿಲ್ಲ. ಹಾ? ಅಮ್ಮಂಗೆ ಹುಷಾರಿಲ್ಲ ಕಣೋ. ಅಮ್ಮಂಗೆ ಹುಷಾರಿಲ್ವಾ? ಏನಾಯ್ತು? ಹುಷಾರಿಲ್ಲ ಕಣೋ, ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಹ್ಞೂ. ದಯಮಾಡಿ ಪ್ಲೀಸ್ ಒಂದು 10,000 ಇದ್ರೆ ಕೊಡುಗರು. ಓ ಶಿಟ್, ಮೊದಲೇ ಕೇಳ್ಬೇಕು ತಾನೆ. ಈಗ ಮನೆ ಚೇಂಜ್ ಮಾಡ್ಕೊಂಡು 2 ಲಕ್ಷ ಕೊಟ್ಟು ಲೀಸ್ಗೆ ಹಾಕೊಂಡಿದ್ದೀನಿ. ನಮ್ಮಪ್ಪ ಬೇರೆ ಫೋನ್ ತೆಗಿತಾಯಿಲ್ಲ, ದುಡ್ಡು ಕೇಳ್ತಾನೆ ಅಂತ. ಈಗ ನೋಡು, ಎಣ್ಣೆ ತರಿಸಿದ್ದು ಇವನೇ ಅಪ್ಪ. ನನ್ನ ಹತ್ರ 1 ರೂಪಾಯಿ ದುಡ್ಡಿಲ್ಲ. ಪ್ಲೀಸ್ ಕಣೋ, ನೀನೇ ನಂಬ್ಕೊಂಡು ಅಡ್ರೆಸ್ ಎಲ್ಲ ಕರ್ಕೊಂಡು ಇಲ್ಲಿವರೆಗೆ ಬಂದಿನ ಕಣೋ. ಇಲ್ಲ ಅನ್ಬೇಡ ಕಣೋ ಪ್ಲೀಸ್. ದಯವಿಟ್ಟು ಬೇಜಾರಾಗಬೇಡ. ಇದೊಂದ್ಸಲಿ ನಾನು ನಿನ್ಗೆ ಹೆಲ್ಪ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ನೋಡೋಣ. ಏನು ಬೇಜಾರಾಗಬೇಡ ಕಣ. ಮಗ, ಅಮ್ಮನ್ ಕೇಳಿದೆ ಅಂತ ಹೇಳೋ. ಯಾರೋ ಮಗ ಇವನು? KGF ಗರುಡ ಇದ್ದಂಗಿದ್ದಾನೆ. ಗರುಡ ಅಲ್ಲ ಮಗ, ಇವನು ನನ್ನ ಫ್ರೆಂಡು. 3ನೇ ಕ್ಲಾಸ್ ಫೇಲ್ ಆಗಿ ಮೆಜೆಸ್ಟಿಕಲ್ ತರಕಾರಿ ಮಾರ್ತವನೆ. ಅವಳು ಯಾರಿಗೋ ರಿಂಗ್ ಕೊಡಿಸ್ತೀನಿ ಅಂತಂದಲ್ಲ, ಅದೇ ಒಂದು 5,000 ಪಾಪ ಹೆಲ್ಪ್ ಮಾಡಿದ್ರೆ ಆಗೋದು ಕಣೋ. ಅವ್ನು ನಾನೇ ಕೊಡೋಣ ಅಂತ ಅನ್ಕೊಂಡೆ. ಇರು ಇಲ್ಲಿ. ಈಗ ಅವಳಿಗೆ ರಿಂಗ್ ಕೊಡಿಸಿದ್ರೆ ಪ್ರಾಣ ಕೊಡ್ತಾಳೆ. ನಾನು ಏನು ಕೇಳಿದ್ರು ಅದನ್ನೆಲ್ಲ ಕೊಡ್ತಾಳೆ. ಇವನೇನು ಕೊಡ್ತಾನೆ? ಇವನ್ ಗಡ್ಡನ ಇಟ್ಕೊಳ್ಳಿ ನಾನು ಕೊನೆಯಲ್ಲಿ. ಈಗಿನ ಕಾಲದಲ್ಲಿ ಯಾರಿಗೂ ಹೆಲ್ಪ್ ಮಾಡಬಾರ್ದು ಮಗ. ಸರಿ ಇಲ್ಲ ನನ್ನ ಮಕ್ಕಳು ಎಲ್ಲ ನಮ್ಮ ಕರಮ್ಮು ಇಸ್ಕೋತಾರೆ ನೈಸ್ ಮಾಡ್ಕೊಂಡು, ಆಮೇಲೆ ಕೊಡಲ್ಲ. KGF ಅಲ್ಲಿ ಎಷ್ಟು ಚೆನ್ನಾಗಿ ಅಡ್ಡಬಿಟ್ಟಿಲ್ಲ. ಆದರೆ ಈಗ KGF ಯಾರ ಹತ್ರ ಐತೆ? ನಿನ್ನ ಹತ್ರನೇ. ಅದು ಸರಿ ಬಿಡಪ್ಪ. ಇನ್ನೊಂದು ಪೆಗ್ ಹಾಕ್ತೀಯಾ? ಎಣ್ಣೆ ತರಿಸ್ಲಾ? ಸಾಕು ಮಗ. ಮಗ, ನಾನು ಡವ್ ಬೇರೆ ಸಿಗ್ತೀನಿ ಅಂತ ಹೇಳ್ಬಿಟ್ಟವಳೆ. ಹೊರಗಡೆ ಹೋದ್ರೆ ಪಾರ್ಕು ಗೀರ್ಕು ಅಂತ ರಿಸ್ಕು. ಇಲ್ಲಿಗೆ ಕರ್ಸ್ಕೊಬಿಡ್ತೀನಿ. ನೀನು ಏನು ಬೇಜಾರಾಗಬೇಡ. ಸರಿ ಬಿಡು ಮಗ, ನನಗೂ ಟೈಮ್ ಆಯಿತು. ನೀನು ಲೀಸ್ಗೆ ಹಾಕ್ಸ್ಕೊಂಡಿರೋದೇ ಇದಕ್ಕೆ ಅಂತ ಗೊತ್ತಾಯ್ತು. ಹೊರಡ್ತೀನಿ ನಾನು. ಗೊತ್ತಾಯ್ತು ತಾನೇ? ಗೊತ್ತಾಯ್ತು. ರೈಟ್ ಹೇಳು. ಹಾಯ್. ಹಾಯ್. ಬ್ಯಾಚುಲರ್ ಮನೆ ಅಂತಾನೆ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾನೆ. ಪರವಾಗಿಲ್ಲ, ಗ್ರೇಟ್. ಏನೋ ಸ್ಮೆಲ್ ಬರ್ತಿದ್ಯಲ್ಲ, ಏನೋ ತಿರ್ಗಾ ಡ್ರಿಂಕ್ಸ್ ಮಾಡಕ್ ಶುರು ಹಚ್ಕೊಂಡ? ಲೇ, ನಾನು ಕುಡಿಯೋದ್ ಬಿಟ್ಟು 2 ವರ್ಷ ಆಯ್ತು. ಫಾರಿನಿಂದ ಫ್ರೆಂಡ್ಸ್ ಬತ್ತಿದ್ರಲ್ಲ, 2 ಬಾಟ್ಲು ಪರ್ಫ್ಯೂಮ್ ತರಿಸಿದ್ದೆ. ನಿಂಗೊಂದು ಕೊಡೋಣ ಅಂತ ಇದ್ದೀನಿ. ಹೆಂಗೈತೆ ಪರ್ಫ್ಯೂಮು? ಇವೆಲ್ಲ ಡವ್ ಬೇಡ, ಇವತ್ತು ಸಂಡೇ ಅಂತ ಗೊತ್ತು. ಡ್ರಿಂಕ್ಸ್ ಮಾಡಿದ್ಯಾ? ನಾನು ಬೈಯಲ್ಲ, ಹೇಳು. ಆಪಲ್ ತಿಂತೀಯಾ? ಎಲ್ಲೋ ಗಿಫ್ಟ್ ಕೊಡ್ತೀನಿ ಎಂದಲ್ಲ. ಗೋಲ್ಡ್ ರಿಂಗ್ ಆರ್ಡರ್ ಮಾಡಿದ್ದೀನಿ, ಅದು ನೆಕ್ಸ್ಟ್ ವೀಕ್ ಬರುತ್ತಂತೆ. ಅಲ್ಲಿ ತನಕ
ನನ್ನ ಚಿನ್ನಿ ಕತ್ತು ಖಾಲಿ ಇರಬಾರ್ದು ಅಂತ ಇದನ್ನ ಹಾಕ್ತಾ ಇದ್ದೀನಿ. ನಿಜವಾಗ್ಲೂ ನನ್ಗೇನ ಇದು? ಚೆನ್ನಾಗೈತಾ? ಚೆನ್ನಾಗಿದೆ, ಥ್ಯಾಂಕ್ ಯು. ಮತ್ತೆ ಇನ್ನ ಏನಿಲ್ಲ. ಏನಿಲ್ವಾ? ಸರಿ, ನಮ್ಮ ಅಪ್ಪ ಅಮ್ಮನ ಹತ್ರ ಬಂದು ಮಾತಾಡು. ಚಿನ್ನ, ನಮ್ಮಪ್ಪ ಸ್ವಲ್ಪ ಮೂಡಿ. ಅವನ ಮೂಡ್ ಚೆನ್ನಾಗಿದ್ದಾಗ ನಮ್ಮಿಬ್ಬರು ವಿಷಯ ಮಾತಾಡಿ ಆದಷ್ಟು ಬೇಗ ಚಪ್ರ ಹಾಕ್ಸಿ ವಾಲ್ಗ ಊದಿಸ್ಬಿಡೋಣ. ಏನಂತೀಯ? ಸರಿ ಆಯ್ತು, ಅದೇನ್ ಮಾಡ್ತೀಯ ಮಾಡು. ನಾನು ಹೊರಡ್ತೀನಿ, ಅಮ್ಮ ಫೋನ್ ಮಾಡ್ತಿದ್ರೆ ನಾ ಬಂದು ಅನ್ನಾರಾಯ್ತು. ಬಾಯ್. ಬಾಯ್. ಫೋನ್ ಮಾಡೆ. ಹಾ ಸರಿ. ಕುಡ್ದಿರೋ ನಿಶೆ ಎಲ್ಲ ಇಳ್ದೋಯ್ತು, ಕತ್ತಲಿರೋ ಚೈನೂ ಹೋಯ್ತು. ನಮ್ಮಪ್ಪ ಕೇಳಿದ್ರೆ ಏನು ಹೇಳಪ್ಪ? ಹಲೋ, ಹೌದಾ? ಆಯಿತು, ಬರ್ತೀನಿ. ಅಂಕಲ್, ಒಂದು 2 ನಿಮಿಷ ನಿಂತ್ಕೊಳ್ಳಿ ಅಂಕಲ್, ಹೋಗಿ ಬರ್ತೀನಿ. ಸಂಜು, ಸಂಜು, ಏನಾಯ್ತು? ಇದೆಲ್ಲ ಹೇಗಾಯ್ತು ಬ್ರೋ? ಸರ್, ನಾನು ವ್ಯಾಪಾರದಲ್ಲಿದ್ದೆ. ಅಮ್ಮನ್ ಬೇರೆ ಹುಷಾರಿಲ್ವಲ್ಲ, ನಾನೇ ವ್ಯಾಪಾರ ನೋಡ್ಕೊತಾ ಇದ್ದೆ. ಅಷ್ಟರಲ್ಲೇ ಪುಟ್ಟರಾಜ್ ಅವ್ರು ಫೋನ್ ಮಾಡಿದ್ರು. ಸಡನ್ ಆಗಿ ಬಂದೆ, ಏನಾಯ್ತಂತ ನಾನು ನೋಡಿದಾಗ ಕೆಳಗಡೆ ಬಿದ್ದಿದ್ರು. ಇವಾಗ ಹಾಸ್ಪಿಟಲ್ ಹೋಗಿ ತೋರಿಸಿ ಕರ್ಕೊಂಡ್ ಬಂದೆ. ಡಾಕ್ಟರ್ ಏನು ಹೇಳಿದ್ರು ಬ್ರೋ? ತಲೆಗೇಟ್ ಬಿದ್ದಿದೆ ಅಂತೆ, 1 ತಿಂಗಳು ರೆಸ್ಟ್ ಹೇಳಿದ್ದಾರೆ. ಡ್ರಿಂಕ್ಸ್ ಎಲ್ಲ ಕುಡ್ಬೇಡಿ, ಆಮೇಲೆ ಟ್ಯಾಬ್ಲೆಟ್ಸ್ ಎಲ್ಲ ಇದೆ, ಸರಿಯಾದ ಟೈಮಿಗೆ ಕೊಡಿ. ಸರ್, ಮತ್ತೊಂದು ಅವ್ರ ಕೈಯಿಂದ ಇದು ಬಿದ್ದಿತ್ತು, ಇಟ್ಕೊಳ್ಳಿ ಸರ್ ಜೋಪಾನವಾಗಿ. ಅವ್ರಿಗೆ ಒಂದ್ಸರಿ ತಿಳಿಸಿ ಸರ್ ಕೊಟ್ಟಿದ್ದೀನಂತ. ಆಯ್ತು, ತಿಳಿಸ್ತೀನಿ. ಬರ್ತೀನಿ ಸರ್. ಥ್ಯಾಂಕ್ ಯು, ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು. ಬ್ರದರ್, ಬೆಳಗ್ಗೆ ನಿಮ್ಮ ತಾಯಿಗೆ ಹುಷಾರಿಲ್ಲ ಅಂತ ಅವ್ನಿಗೆ 10,000 ಕೇಳಿದ್ರಿ. ಅವ್ನು 10,000 ಹೆಲ್ಪ್ ಮಾಡಲಿಲ್ಲ. ಇವಾಗ ನೀವು ಅವ್ನ ಪ್ರಾಣನೇ ಉಳಿಸಿದ್ದೀರಾ. ದೇವ್ರೊಳ್ಳೆದು. ಪರವಾಗಿಲ್ಲ ಸರ್, ಬರ್ತೀನಿ. ಬೆಳಗ್ಗೆ ನಿನ್ನ ಫ್ರೆಂಡ್ ಒಬ್ಬ ಬಂದ, ನೆನಪಿದ್ಯಾ? ಅವ್ರ ತಾಯಿಗೆ ಹುಷಾರಿಲ್ಲ ಅಂತ. ಹೆಂಗೆ ಮಾಡಿದೆ ನೋಡು ನೀನು. ಇವತ್ತು ಅವನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನಿನ್ನ ಅಡ್ಮಿಟ್ ಮಾಡಿ ನಿನಗೆ ಟ್ರೀಟ್ಮೆಂಟ್ ಕೊಡಿಸಿ ಮನೆಗೆ ಕರ್ಕೊಬಂದು ಮಲಗಿಸಿದ್ದಾನೆ. ಇವತ್ತು ಅವನಿಲ್ಲ ಅಂದಿದ್ರೆ ಏನೇನಾಗ್ತಿತ್ತೋ ದೇವ್ರಿಗೆ ಗೊತ್ತು. ತಗೊಳಪ್ಪ, ನಿನ್ನ ಬ್ರಾಸ್ಲೆಟು, ಉಂಗುರ, ನಿನ್ನ ಉಂಗುರ ಎರಡೂ ಇಲ್ಲೇ ಇದೆ, ತಂದು ಕೊಟ್ಟಿದ್ದಾನೆ. ಬೇರೆಯವರಾಗಿದ್ದರೆ ಅದು ಇರ್ತಿರ್ಲಿಲ್ಲ ಅಲ್ವೋ? ಕತ್ತಲ್ಲಿ ಚೈನ್ ಇತ್ತಲ್ಲ ಎಲ್ಲೋ? ನಿನ್ನ ಗರ್ಲ್ ಫ್ರೆಂಡ್ಗೂ ಫೋನ್ ಮಾಡಿದ್ನಪ್ಪ, ಫೋನ್ ತೆಗ್ದಿಲ್ಲ ಅವಳು. ಹುಡುಗಿರಲ್ಲ ಕಣೋ ಕಷ್ಟದಲ್ಲಾಗೋದು, ಫ್ರೆಂಡ್ಸೇ ಕಷ್ಟದಲ್ಲಾಗೋದು. ಅಳ್ಬೇಡ. ಈಗ ಇನ್ಮೇಲಾದ್ರೂ ಭಗವಂತ ನಮಗೆ ಕೊಟ್ಟರೆ ಬೇರೆಯವ್ರಿಗೆ ನಮ್ಮ ಕೈಲಾದ ಹೆಲ್ಪ್ ಮಾಡ್ಬೇಕು ಕಣೋ. ಮುಂದೆ ಆದರೂ ಬದಲಾಗು. ಅಳ್ಬೇಡ ಕಣೋ, ಸಾಕು ಬಿಡು, ಅಳ್ಬೇಡ, ಸಮಾಧಾನ ಮಾಡ್ಕೊ. ನಡಿ ಹೋಗೋಣ. ಬೇಡ ಕಣೋ, ಹೋಗೋಣ, ಬೇಡ, ಮಲ್ಗು, ನಾಳೆ ಹೋಗಿ ಕೇಳು ಅಂತ. ಸಂಜೆ ಬರ್ತಾನೆ, ಹೇಳಿದ್ದೀನಿ. ಬೇಡ, ರೆಸ್ಟ್ ಮಾಡಪ್ಪ ಈಗ ಫಸ್ಟು. ಡಾಕ್ಟ್ರು ರೆಸ್ಟ್ ಮಾಡಕ್ಕೆ ಹೇಳಿದ್ದಾರೆ.
ರೆಸ್ಟ್ ಮಾಡು. ಸಾರಿ ಕಣ, ಸಾರಿ ಕಣ, ಸಾರಿ, ಸಾರಿ ಕಣ. ಜಯನ್, ನನ್ನ ಜೀವ ಇರೋವರೆಗೂ ಅವನ್ನ ಮರೆಯಲ್ಲ ಕಣ. ಸಾರಿ ಕಣ, ತಪ್ಪಾಯ್ತು ಕಣ. ದುಡ್ಡೇ ಮುಖ್ಯ ಅನ್ಕೊಬಿಟ್ಟಿದ್ದೆ ನಾನು. ಇವತ್ತು ನಿಜವಾದ ಬೆಲೆ ಏನಂತ ಗೊತ್ತಾಯ್ತು. ಸಾರಿ ಕಣ, ಸಾರಿ ಮದೇಶ. The Vodafone number you have dialed is presently busy. Please stay on the line. The Vodafone number you have dialed is Ha 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 ha!